ಇಂಥ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಜನರಿಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಲಬುರಗಿ ಜಿಲ್ಲೆಯ ಆದ್ಯಂತ ಅನೇಕ ಪ್ರವಾಸಿ ತಾಣಗಳಿವೆ. ಬಹುಶಃ ದಕ್ಷಿಣ ಕರ್ನಾಟಕದಕ್ಕಿಂತಲೂ ಏನು ನಾವು ಹಂಪಿ ಅಂತ ಕರಿತೇವೆ, ಇವತ್ತು ಶಿವಮೊಗ್ಗ, ಬೆಂಗಳೂರು, ಮೈಸೂರು ಆ ಭಾಗದಲ್ಲಿರುವಂಥ ಏನು ಪ್ರವಾಸಿ ತಾಣಗಳಿವೆ ಅವಕ್ಕಿಂತಲೂ ಶ್ರೇಷ್ಠವಾದಂಥ ಪವಿತ್ರವಾದಂಥ ಪೌರಾಣಿಕ ಹಿನ್ನೆಲೆ ಇರುವಂಥ ಸ್ಥಳ ನಮ್ಮ ಜಿಲ್ಲೆಯಲ್ಲಿದೆ. ಕಲಬುರಗಿ ಜಿಲ್ಲೆ ಅಂದರೆ ಒಂದು ರೋಮಾಂಚನಕಾರಿಯಾದಂಥ ಒಂದು ಪವಿತ್ರವಾದಂಥ ಸ್ಥಳ. ಇವತ್ತು ಕಾಳಿಗೆಯ ನೆಲದಲ್ಲಿ ನಿಂತು ಮಾತನಾಡೋದಂದರೆ ಸ್ವತಃ ರಾಮನು ಮತ್ತು ರಾವಣನ ಅಂಗರಕ್ಷಕ ಕಾಳೇಶ್ವರನು ಇಲ್ಲಿಯೇ ಬಂದು ನೆಲೆ ನಿಂತಿದ್ದಾನೆ. ಅವನಿಗೆ ಮುಕ್ತಿಯನ್ನು ಕೊಟ್ಟಂಥವರು ಆಂಜನೇಯ ಅನ್ನುವಂಥದ್ದು, ರಾಮನ ಬಂಟ ಅನ್ನುವಂಥದ್ದು. ಹೀಗಾಗಿ ರಾವಣನ ಸಂಹಾರದ ನಂತರ ರಾಮನ ಅಂಗರಕ್ಷಕ ಬಂಟ ಅದು ಆಂಜನೇಯ. ಅವನ ಕಾಳೇಶ್ವರ ಯಾರಂದರೆ ರಾವಣನ ಅಂಗರಕ್ಷಕ ಕಾಳೇಶ್ವರನನ್ನು ಹುಡ್ಕೊಂಡು ಬಂದಾಗ ಈ ಕಾಳೇಶ್ವರನನ್ನು ಸಂಹಾರ ಮಾಡಬೇಕಂತೇಳಿ ಆಂಜನೇಯ ಹೊಂಟ. ಆದರೆ ಇದೇ ಊರಿಗೆ ಬಂದಾಗ ಈ ಲಿಂಗದಲ್ಲಿ ಅವಿತು ಕೂಡ್ತಿದ್ದಕ್ಕಾಗಿ ಅದು ನೀಲಕಂಠ ಕಾಳೇಶ್ವರ ಆಯಿತು ಅಂತೇಳಿ ಅನ್ನುವಂಥ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ. ಅದಾದ ಬಳಿಕ ಐತಿಹಾಸಿಕ ಸಾಕ್ಷಿಗಳು ನಮಗೆ ಸಿಗ್ತಾವೆ. ಸಾಕ್ಷಿಗಳು ಸಿಕ್ಕಾಗ ಮಾತ್ರ ನಾವು ಇದರ ಇತಿಹಾಸವನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಹೀಗಾಗಿ ಇಲ್ಲಿಯ ಕಾಳೇಶ್ವರ ದೇವಾಲಯ, ನೀಲಕಂಠೇಶ್ವರ ದೇವಾಲಯ, ರುದ್ರಾವತಿ ನದಿ ಅಂತ ನಾವೇನು ಕರಿತೀವಿ, ಈ ಪರಿಸರದಲ್ಲಿ ಕಾಳಿಗೆ, ಟೇಂಗ್ಳಿ, ಏನು ಕೊಡದೂರ ಈ ಭಾಗದಲ್ಲಿ ರೊಮ್ಮನಗುಡ್ಡ ಆಗಿರಬಹುದು, ಕೋರವಾರ ಆಗಿರಬಹುದು, ಈ ಭಾಗದಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳು ನಮಗೆ ಸಿಗ್ತಾವೆ. ಈ ಕಾಳಿಗೆ ಅಂತಂದರೆ ರಾಮನ ಕಾಲದಿಂದಲೂ ಇಲ್ಲಿ ದಂಡಕಾರಣ್ಯ ಅಂತ ಕರಿತಿದ್ರು. ಈ ಭಾಗಕ್ಕೆ ರಾಮಾಯಣ ಕಾಲದಲ್ಲಿ ಇದಕ್ಕೆ ದಂಡಕಾರಣ್ಯ ಅಂತ ಕರಿತಿದ್ರು. ಪೌರಾಣಿಕ ಹಿನ್ನೆಲೆ ಸಿಗ್ತದೆ ನಮಗೆ. ಈ ಪೌರಾಣಿಕ ಹಿನ್ನೆಲೆ ನಾವು ಯಾವಾಗ ಇತಿಹಾಸಕಾರರು ನಂಬಬೇಕಂತಂದರೆ, ಯಾವುದೂ ಸಾಕ್ಷಿ ಇರಲಿಲ್ಲ ಅಂದರೆ ಪೌರ ಪುರಾಣಗಳನ್ನು ನಾವು ಅವಲಂಬಿತವಾಗಬೇಕಾಗ್ತದೆ. ಅದಕ್ಕಾಗಿ ದಂಡಕಾರಣ್ಯದಲ್ಲಿ ಒಂದು ಜಲಕ್ಷಾಮ ಇತ್ತು, ನೀರು ಜಿಲ್ಲೆಯಲ್ಲಿ ಬರಗಾಲದ ಪರಿಸ್ಥಿತಿ. ಸ್ವತಃ ರಾಮನೇ ಬಂದು ಈ ದಂಡಕಾರಣ್ಯದಲ್ಲಿ ಬಂದು ಇಲ್ಲಿ ಬಾಣನ್ನು ನಾಡ್ತಾರೆ, ಅವರು ಬಾಣ ಹುಡುಕ್ತಾರೆ ನೆಲಕ್ಕೆ. ಇಲ್ಲಿನ ಜನರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದಾಗಿ ಶ್ರೀರಾಮಚಂದ್ರರು ಭೂಮಿಗೆ ಬಾಣವನ್ನು ಬಿಟ್ಟಾಗ ಕಾಶಿಯಿಂದ ಬರೆದಂಥ ನೀರು ಇವತ್ತು ನಮ್ಮ ಕಾಳಿಗೆಯಲ್ಲಿ ನೋಡೋಕ್ಕೆ ಸಿಗ್ತದೆ. ವರ್ಷದ ಎಲ್ಲ ದಿನಗಳಲ್ಲಿ ನೀರು ಬುಗ್ಗೆ ಅದು ಎಂದಿಗೂ ಬತ್ತಿಲ್ಲ, ಬರಗಾಲದ ಸಮಯದಲ್ಲೂ ಬತ್ತಿಲ್ಲ. ಅಂದರೆ ಪೌರಾಣಿಕ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ಇದರ ಇತಿಹಾಸ, ಕಾಳಿಗೆ ಇತಿಹಾಸ ನಾವು ಹುಡುಕಲು ಕೊಂಟೇವಂತಂದರೆ ಭಾಳ ರೋಮಾಂಚನಕಾರಿಯಾದಂಥ ಇತಿಹಾಸ. ಅದಾದ ಬಳಿಕ ನಮಗೆ ದಾಖಲೆ ಸಿಗ್ತಾವೆ. ಏನು ದಾಖಲೆಯಪ್ಪ ಅಂತಂದರೆ ಶಾಸನಗಳು ದಾಖಲೆ ಸಿಗ್ತಾವೆ ನಮಗೆ. ಈ ಶಾಸನಗಳು ಸುಮಾರು 8 ಶಾಸನಗಳು ನಮ್ಮ ಕಾಳಿಗೆ ಗ್ರಾಮದಲ್ಲೇ ಸಿಗ್ತಾವೆ. ಕಾಳಿಗೆ ಪಟ್ಟಣದಲ್ಲೇ 8 ಶಾಸನಗಳು ಸಿಗ್ತಾವೆ. 8 ಶಾಸನಗಳ ಆಧಾರದ ಮೇಲೆ ಹೇಳಬೇಕಂದ್ರೆ ಇದು ಮನ್ಯದಾಡೆ ಸಾಸಿರ ನಾಡು ಅಂತ ಕರಿತಿದ್ರು. ನೀವು ಇನ್ನು ಮುಂದಕ್ಕೆ ಬನ್ನಿ, ಮನ್ಯದಡೆ ಸಾಸಿರ ನಾಡು ಅಂತ ಕರಿತಿದ್ರು. ಈ ಮನ್ಯದಡೆ ಸಾಸಿರ ನಾಡು ಅಂದರೆ ಇಲ್ಲಿಯ 1000 ಹಳ್ಳಿಗಳಿಗೆ ಒಂದು ರಾಜಧಾನಿಯಾಗಿ ಮೆರೆದಂಥ ಇದು ಈ ಊರು ಅನ್ನುವಂಥದ್ದು. ಈ ಊರಿಗೆ ಬಹಳ ಕಾಳೇಶ್ವರನಿಂದ ಕಾಳಿಗೆಯಾಗಿದೆ ಅಂತ ಒಂದು ಹಿನ್ನೆಲೆ. ಕಾಳೇಶ್ವರ ಯಾಕಂದರೆ ರಾಮನ ಅಂಗರಕ್ಷಕ ಬಂದು ಇಲ್ಲಿ ಅವಿತುಕೊಂಡಾಗ ಆ ಲಿಂಗ ನೀಲಕಂಠೇಶ್ವರ ಲಿಂಗದಲ್ಲಿ ಅವಿತುಕೊಂಡಾಗ ಅದು ಕಾಳೇಶ್ವರ ಆಯಿತು. ಅದನ್ನೇ ಕೆಳಗಡೆ 4 ಲಿಂಗಗಳನ್ನು ನಾವು ನೋಡ್ಬೋದು. ಇಲ್ಲಿಂದ ಝರಿ ಇದೆ, ಇಲ್ಲಿ ನದಿ ಇದೆ, ಪಕ್ಕದಲ್ಲಿ ಅಲ್ಲಿ ವಿಷ್ಣುನ ವಿಗ್ರಹ ಇದೆ, ಈಶ್ವರ ದೇವಾಲಯ ಇದೆ. ಇಡೀ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಾಲಯವನ್ನು ನಾವು ನೋಡ್ಬೋದು, ಬಿಬ್ಬೇಶ್ವರ ದೇವಾಲಯ, ಹೀಗೆ ಜೈನ ದೇವಾಲಯ. ಜೈನ, ಶೈವ, ವೈಷ್ಣವ ಎಲ್ಲ ಧರ್ಮೀಯರು ಬಾಳಿ ಬೆಳಗಿದಂಥ ಪುಣ್ಯ ಭೂಮಿ ಈ ಕಾಳಿಗೆ ಅಂತ. ಕಾಳಿಗೆ ಅಂದರೆ ಭಾರತದ ದಿವ್ಯ ದರ್ಶನ ಮಾಡಿದಷ್ಟೇ ನಮಗೆ ದಕ್ಷಿಣದ ಕಾಶಿ ಅಂತ ಕರೀತಾರೆ. ಯಾಕೆ ದಕ್ಷಿಣದ ಕಾಶಿ ಅಂತಂದರೆ ಶ್ರೀರಾಮಚಂದ್ರರೇ ಇಲ್ಲಿ ಬರಗಾಲ ಬಿದ್ದಾಗ ನೀರನ್ನು ತಂದಿದ್ದಕ್ಕಾಗಿ, ಕಾಶಿಯ ನೀರು ಬಂದಿದ್ದಕ್ಕಾಗಿ ದಕ್ಷಿಣ ಕಾಶಿ ಅಂತ ಕರೀತಾರೆ. ನಾವೀಗ ನಿಂತಿರುವಂಥ ಸ್ಥಳ ಯಾವುದಂತ ಕೇಳಿದ್ರೆ ಕಾಳಿಗೆ ಗ್ರಾಮದ ನಾರಾಯಣ ದೇವಾಲಯ, ಸೂರ್ಯನಾರಾಯಣ ದೇವಾಲಯ ಅಂತ ಕರೀತಾರೆ. ಬಹುತೇಕ ಇಲ್ಲಿ ಶಿವನ ಅವತಾರಗಳನ್ನೇ ನಾವು ಕಾಣಬಹುದು.
ಇಲ್ಲಿ ಶಿವನ ಅವತಾರ, ವಿಷ್ಣುವಿನ ಅವತಾರ, ಎಲ್ಲ ದೇವಾಲಯಗಳು ಇಲ್ಲಿ ಈ ಗ್ರಾಮದಲ್ಲಿ ಇದೆ. ಈ ಸೂರ್ಯನಾರಾಯಣ ದೇವಾಲಯದ ಹಿಂಬದಿಯನ್ನು, ಈ ಗೋಡೆಯ ಹಿಂಬದಿಯನ್ನು ನಾವು ನೋಡಿದ್ರೆ ಇಲ್ಲಿ ಎಂಥ ಅದ್ಭುತ ಅದಂದರೆ, ಬೇಲೂರು ಹಳೆಬೀಡಿಗಿಂತಲೂ ಒಂದು ಕೈ ಮಿಗಿಲೆನ್ನುವಂಥ ಮದನ ಕನ್ನಿಕೆಯರು ಇದ್ದಾರೆ. ಮದನ ಕನ್ನಿಕೆಯರು ನೋಡ್ರಿ ವಾಸ್ತುಶಿಲ್ಪ ಹೇಗಿದೆ ಅಂತಂದರೆ, ಬೇಲೂರು ಹಳೆಬೀಡಿನಲ್ಲಿ ಗೋಡೆಗಳ ಮೇಲೆ ಹೇಗೆ ಕೆತ್ತಿದ್ದಾರೆ, ಅದು ಶಿಲ್ಪಗಳು, ಜೀವಂತ ಕಲೆ ನೋಡ್ರಿ. ಎಂಥ ಒಂದು ಹೆಣ್ಣುಮಗಳು ಮದನಿಕೆಯರು ಅಂದರೆ ಅವರಿಗೆ ಶಿಲಾಬಾಲಿಕೆಯರು ಅಂತ ಕರೀತಾರೆ. ಅಂದರೆ ಶಿಲೆಯಲ್ಲಿ ಬಾಲಿಕೆಯರು ಯಾವ ರೀತಿ ಆಧುನಿಕ ಮಹಿಳೆಗೂ ಮೀರಿ ಆ ಕೇಶಾಲಂಕಾರ ಆಗಿರಬಹುದು ಮತ್ತು ಸುಂದರತೆ, ಕನ್ನಡತಿಯರವರು ಸುಂದರ ಕನ್ನಡತಿಯರ ದೃಶ್ಯವನ್ನು ನಾವು ನೋಡಬೇಕಂತಂದರೆ ಕಾಳಿಗೆಯನ್ನು ದರ್ಶನ ಮಾಡಬೇಕು. ಬೇಲೂರು ಹಳೆಬೀಡಿಗಿಂತಲೂ ಒಂದು ಕೈ ಮಿಗಿಲೆನ್ನುವಂಥ ಭವ್ಯವಾದಂಥ ದೇವಾಲಯ. ಇಲ್ಲಿನ ವಾಸ್ತುಶಿಲ್ಪ ಮಿಗಿಲಾದಂಥದ್ದು ನೋಡ್ರಿ. ಹೆಜ್ಜೆ ಹೆಜ್ಜೆಗೂ ಲಿಂಗಗಳಿವೆ ಈ ಊರಿನಲ್ಲಿ. ಯಾವುದೇ ಮೂಲೆಯಲ್ಲಿ, ಯಾವುದೇ ಓಣಿಗೆ ಹೋರಿ ಅಲ್ಲಿ ಲಿಂಗಗಳು ಸಿಗ್ತಾವ. ಒಂದು ಕಾಲಕ್ಕೆ ಇದು ರೀತಿಯಾಗಿ ಒಂದು ಪವಿತ್ರ ಕ್ಷೇತ್ರ, ವಿವಿಧ ಧರ್ಮೀಯರು ಬಾಳಿ ಬೆಳಗಿದಂಥ ಪುಣ್ಯಕ್ಷೇತ್ರ ಈ ಗ್ರಾಮ ಕಾಳಿಗೆ ಅಂತನ್ನುವಂಥದ್ದು. ಶಾಸನೋಕ್ತ ಹೆಸರು ಕಾಳಿಂಗೆ ಅಂತ ಕರೀತಾರೆ. ಆ ಕಾಳಿಗೆ ಕಾಳೇಶ್ವರನಿಂದ ಬಂದಿದೆ ಅಂತನ್ನುವಂಥ ಹಿನ್ನೆಲೆ ನಾವು ವಾಸ್ತುಶಿಲ್ಪದ ಕಡೆಗೆ ನೋಡಿದ್ರೆ ಅನೇಕ ವಿಗ್ರಹಗಳನ್ನು ನಾವು ನೋಡ್ಬೋದು. ನೋಡ್ರಿ, ಮದನಿಕೆಯರು ಎಷ್ಟು ಸುಂದರವಾಗಿ ಆ ಕೆತ್ತನೆಯನ್ನು, ಎಷ್ಟು ಅದ್ಭುತವಾಗಿ ನಗುಮುಖ, ಒಂದು ರಂಗು ಒಂದಿಲ್ಲ, ಮತ್ತು ವಿಭಿನ್ನ ಶಿಲೆಗಳು, ಶಿಲಾಬಾಲಿಕೆಯರಿದ್ದಾರೆ. ಒಂದೊಂದು ಚಾಮಧಾರಿಗಳು, ಒಬ್ಬರು ಖಡ್ಗ ಹಿಡಿದಿದ್ದಾರೆ, ಒಂದು ಹಾವು ಸುತ್ತಿದೆ ಕಾಲಿಗೆ. ನೋಡ್ರಿ ಎಷ್ಟು